ಮದ್ದಾನೆ ಬಲವುಳ್ಳ ಬಲರಾಮನ ಸೈನ್ಯ ಎನ್ನ ವಶ. ಅಕ್ಷೋಹಿಣಿ ಮಾರ್ಬಲವುಳ್ಳ ಈ ಕೌರವನಿಗೆ ಸರಿ ಸಾಟಿಯಾರಿ ಪೃಥ್ವಿಯಲ್ಲಿ. ಎಲ್ಲವೋ ದ್ವಿತೀಯ ಪಾಂಡವ ಕರೆದು ಬರುತ್ತಿರುವ ಸಮರದಲ್ಲಿ ನಿನ್ನ ಒಡಲನ್ನು ಬಗೆದು ರಣಹದ್ದುಗಳಿಗೆ ಔತಣಿಸಲು ಅದಕ್ಕಾಗಿ ಹೀಗೆ ಕುಡಿಯುತ್ತಿವೆ ಈ ನನ್ನ ಬಾಹುಗಳು. ಅಖಂಡ ಭೂಮಂಡಲ ಹಸ್ತಿನಾವತಿಯ ರತ್ನ ಸಿಂಹಾಸನವು ಎನ್ನಾಶಯದಲ್ಲಿರಬೇಕು. ರತ್ನಕೃತವಾದ ಮಣಿಮುಕುಟವು ಸದಾ ನನ್ನ ಮಸ್ತಕದಲ್ಲಿ ಮಿನುಗಬೇಕು. ವಜ್ರಕೃತವಾದ ಈ ನನ್ನ ಗದೆಯು ಸದಾ ನನ್ನ ಕೈಯಲ್ಲಿರಬೇಕು. ಇದಕ್ಕೆ ಅಡ್ಡಿ ಬರುವ ಆ ಪಾಂಡವರನ್ನು ಸುಟ್ಟು ಭಸ್ಮ ಮಾಡುವೆನು. ಮುಂದಿನ ಯುದ್ಧದಲ್ಲಿ ಧರ್ಮ ಧರ್ಮ ಕ್ಷೇತ್ರವಾಗಿರುವೆ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಬಯಲು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಕೃಷ್ಣನಿಂದ ಬಯಲು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಭೀಮನನ್ನು ಸೇಳಿ ಬಿಡುವ ಎನ್ನ ತಮ್ಮನು ಭರ್ತನ ಸಿರ ಹಾರಿಸುವ ಚಿತ್ರಕರ್ಣನು. ಭೀಮನನ್ನು ಸೇಳಿ ಬಿಡುವ ಎನ್ನ ತಮ್ಮನು ಭರ್ತನ ಸಿರ ಹಾರಿಸುವ ವೀರಕರ್ಣನು. ಧರ್ಮ ಕ್ಷೇತ್ರ ಇದು ಕುರುಕ್ಷೇತ್ರ. ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ. ಇದು ಯುದ್ಧ ಕ್ಷೇತ್ರ.
ನಿಶ್ಚಿತವಾಯಿತೆ. ನಾನು ಮೊದಲು ಹೇಳಿವೆ, ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು. ಉಪಾಯವಿಲ್ಲ ಪ್ರಿಯತಮಿ, ಯುದ್ಧವೆಂದು ಅನಿವಾರ್ಯ. ಆದರೆ ಇದೆಂತಹ ಯುದ್ಧ? ವಿಶ್ವ ದೃಷ್ಟಿಯಲ್ಲಿ ಎಲ್ಲಿಯೂ ಆಗದ ಅಚಿಂತ್ಯ ತ್ಯಾಗಾಂಡ. ಒಂದು ಕಡೆ ಕೌರವರ 11 ಅಕ್ಷೇಣಿ ಕೌರವರ 11 ಅಕ್ಷೇಣಿ ಸೈನ್ಯದಳ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ, ಕೃತವರ್ಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ 7 ಅಕ್ಷೇಣಿ ಪಾಂಡವ ಸೈನ್ಯ. ಯುದ್ಧವು ಮುಗಿದ ಮೇಲೆ ಈ ಮಹಾರಾಶಿಯಲ್ಲಿ ದೃಷ್ಟಿಸಿದರು ಜೀವಂತವಾಗಿ ಉಳಿಯುವರು. ಯುದ್ಧ ಯುದ್ಧ, ಅನಂತ ಪ್ರಳಯ, ಅಸೀಮ ಧ್ವಂಸಾರುಕ್ಮಿಣಿ. ಪ್ರಾಣೇಶ್ವರ, ಈ ಮಾತು ಲೋಕವನ್ನು ಯಾವ ತಿಳಿಸು ಅಧರ್ಮ ಕೊಂದ ಧರ್ಮ ಉರುಪಡಕ್ಕೆ. Kau
ರಾಜಸ್ಥಾಪನೆಯೇ ಧರ್ಮಯುದ್ಧ ಬಂದೊದಗೆ ಧರ್ಮ ರಾಜಸ್ಥಾಪನೆಯೇ ಧರ್ಮಯುದ್ಧ ಬಂದೊದಗೆ ಕರ್ಮಮೂರ್ತಿ ಭಾರತವು ಧನ್ಯ ಮಾಡುದೇ ಕಾದೆ ಧನ್ಯ ಮಾಡುದೇ ಕಾದೆ ಧನ್ಯ ಮಾಡುದೇ ಕಾದೆ ಧನ್ಯ ಮಾಡುದೇ ಭಯವಿದೇಕೆ ಶಾಂತಿ ಕಾದೆ ಪ್ರೇಮ ಪೂಜಿತೆ ಕಾದೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ಪ್ರೇಮ ಪೂಜಿತೆ ವಾಸುದೇವ, ಈ ಮಾನಲೋಕವನ್ನು ಪ್ರಳಯ ಆವರ್ತಿಸು ಅಧರ್ಮಗಳಿಂದ ಧರ್ಮವು ರೂಪಿಳ್ಳಿಗೆ ಶಾಂತ ಸಂಧಾನಕ್ಕೆ ಪ್ರಯತ್ನಿಸು. ರುಕ್ಮಿಣಿ, ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ. ಪುರಾತನದ ಹಳಿವೆ ನೂತನ ಆವಿಷ್ಕಾರ. ಆದರೆ ಈ ನಾನು ನೂತನ ಜಗತ್ತನ್ನು ನಿರ್ಮಿಸುವೆನು. ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವೆನು. ವೀರರ ರಕ್ತದಿಂದ ಪೃಥ್ವಿಯ ಕಲಶವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ವೀರದರ್ಪದಿಂದ ಸುಸರ್ಜಿತವನ್ನಾಗಿ ಮಾಡಿ ಪುಣ್ಯ ಬೀಜವನ್ನು ನೆಡುವೆನು. ಆ ಬೀಜ ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ಕೊಡುವುದು. ವಾಸುದೇವ, ಈ ನಸು ಮೃತ ಸಂಜೀವಿನಿ. ಆ ದೃಷ್ಟಿ ಮಾತ್ರದಿಂದ ಇಡೀ ಜಡ ಜಗತ್ತನ್ನು ಜೀವಂತವಾಗಿ ಮಾಡಬಲ್ಲ. ಅದರುಳಿದ ಈ ರಕ್ತಪಾತದ ಅವಶ್ಯಕತೆ ಏಕೆ ವಾಸುದೇವ? ರುಕ್ಮಿಣಿ, ಕಾಳ ಸರ್ಪವು ಕಚ್ಚಿದವರನ್ನು ಮೃತ್ಯುವಿಂದ ರಕ್ಷಿಸಬೇಕಾದರೆ ವಿಸಸ್ಪರ್ಶವಾದ ಅವಯವನ್ನು ಛೇದಿಸುವ ಹೊರತಾಗಿ ಮತ್ಯಾವ ಉಪಾಯವೂ ಇಲ್ಲ. ಅಂತ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮರ್ತರಾದ ಕ್ಷತ್ರಿಯ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮದ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ಪ್ರೇಯಸಿ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಆ ಧರ್ಮವು ಸ್ಥಾಪನೆ ಯಾವುದಾದ್ರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧ ನಿಲ್ಲಿಸಲು ಮತ್ತೊಂದು ಸಾರಿ ಪ್ರಯತ್ನಿಸಿ. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುನು. ಅದಕ್ಕಾಗಿ ಈ ದಿನವೇ ದುರ್ಯೋಧನ ಸ್ಥಾನಕ್ಕೆ ತೆರಳುವೆನು. ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು. ಪ್ರೇಯಸಿ
ಮಂದಹಾಸದಿಂದ ಎನ್ನ ಒಲಿಸಿ ಗಂಧ ಪರಿಮಳವದಲಿ ಮಂದಹಾಸದಿಂದ ಎನ್ನ ಒಲಿಸಿ ಮನ ಮಂದಿರದೊಳು ನೆಲೆಸಿ ಆ ಮಂದರಗಿರಿಧರ ನರಸೀದಯಾಮ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ಸಿಂಧು ತಿಲಕ ಶ್ರೀ ಕಮಲ ಮುಗಿಯೇ ಸುಂದರಿಯೇ ಆನಂದದ ನಯನ ಮನೋಹರಿಯೇ ಪ್ರಿಯ ಸುಂದರವದನೆ ನಯನ ಮನೋಹರಿಯೇ ನಯನ ಮನೋಹರಿಯೇ ಕೃಷ್ಣ
ಪಾಂಡವರ ಪತ್ನಿಯಾಗಿದ್ದರು ಕೂಡ ಈ ನನ್ನ ಮೆಚ್ಚಿದ ಮುಡಿಯನ್ನು ಕಟ್ಟಿಸದೆ ಕಾಲವನ್ನು ಕಳಬೇಕಾಯ್ತಲ್ಲ. ವಾಸುದೇವ, ಈ ದ್ರೌಪದಿ ಹಣೆಯಲ್ಲಿ ಇನ್ನು ಏನನ್ನು ಬರೆದಿರುತ್ತೇವ, ಏನನ್ನು ಬರೆದಿರುವೆ? ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿಸುತ್ತಿರುವಿ? ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಈಡೇರುವುದು. ಈ ಚಿಂತೆಯನ್ನು ಬಿಟ್ಟು ಶಾಂತಳಾಗು ಪಾಂಚಾಲಿ. ಶಾಂತಿ 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 ಎನ್ನು ಬಿಟ್ಟಿಲ್ಲವೇಣ ಈ ಹುಚ್ಚುತನದ ಭ್ರಾಂತಿ. ವಿಷದ ಕಜ್ಜಾಯವನ್ನು ತಿರಿಸಿ ನಮ್ಮೈವರನ್ನು ಕೊಲ್ಲಲೆತ್ನಿಸಿದ ಆ ವಿಷ ಜಂತುವಿನೊಡನೆ ನಮಗೆ ಶಾಂತಿ. ದೋಚ್ಯದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟ ಪರವಿಲ್ಲದೆ ನೆರೆದ ಸಭಾ ಮಧ್ಯದಲ್ಲಿ ಪಾಂಚಾಲಿ ಬಾ ನನ್ನ ಅಲಂಕರಿಸು ಎಂದು ಕರೆದನಲ್ಲ ಆ ಕುನ್ನಿ ಕೌರವ ಆಗಲೂ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಆಗಲೂ ಶಾಂತಿ. ಛೇ, ಅದನ್ನೆಲ್ಲ ಚಿಂತಿಸಿ ಫಲವಿಲ್ಲ. ಕುಲಗ ತಕರ ಕಳರವರ ಕೊಲ್ವೆ ತೊಳಿ ತೊಳಿ ಸಿರವ ಕಡಿದಿಡುವೆ ನೀಚ ಕುಲಗ. ಕುಲಗ ತಕರ ಕಳರವರ ಕೊಲ್ವೆ ತೊಳಿ ತೊಳಿ ಸಿರವ ಕಡಿದಿಡುವೆ ನೀಚ ಕುಲಗ. ಮಾರಿ ಮಸಣಿಗಳು ಗೌತಣ ಮಾಡಿ ಮೇರಿದ ವೈಭವದಿಂದಲೇ ಕೋಡೆ. ಮಾರಿ ಮಸಣಿಗಳು ಗೌತಣ ಮಾಡಿ ಮೇರಿದ ವೈಭವದಿಂದಲೇ ಕೋಡೆ. ಘೋರ ಕೃತ್ಯವಾಗಿ ಎಸಗಿದ ದುರುಳ, ಘೋರ ಕೃತ್ಯವಾಗಿ ಎಸಗಿದ ದುರುಳ ಸಡಗರದಿ ಬಡವಿಯಳು ಕಡಿದಿಡುವೆ ಈತ ಕುಲಗಾವು. ಸಡಗರದಿ ಬಡವಿಯಳು ಕಡಿದಿಡು ಈತ ಕುಲಗಾವು. ಕುಲಗಾವು ತಕರ ಕಳ್ಳರವರ ತೊಳೆದ ಸಿರವ ದಿಡುವೆ ನೀಚ ಕುಲಗಾವು. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ಗುರು ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳುವುದೇ ಹೊರತು ನಮಗೆ ಶಾಂತಿ ಇಲ್ಲ. ಭೀಮಸೇನ, ದುಡುಕಬೇಡ, ಸೈರಿಸು. ನಿನ್ನ ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ. ಇನ್ನೇನು ಅರ್ಜುನನ ಸಂಗಡ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತರಾಗಿರಿ. ಪರಮಾತ್ಮ, ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮೊರೆ ಆಲಿಸಿ ನಮ್ಮ ಪಕ್ಷವಿಸಿದೆಯಾ ದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ಪರಮಾತ್ಮ. ಧರ್ಮನಂದನ, ಪರಮಾತ್ಮ, ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ನಿಮಗೆ ಬರಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿದ್ದೀರಿ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪರಮಾತ್ಮ? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ, ಕಾಳಗ ಗೈವುದು ಅಸಮತವೇ ನಗೆ. ಕಾಳಗ ಗೈವುದು ಅಸಮತವೇ ನಗೆ. ಚಾಲಿಸಬೇಡೆನ್ನ ಬೇಡುವೆ ದೇವ. ಚಾಲಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ ಕೃಷ್ಣ.
ಶಾಂತಿಯಿಂದಲೇ ರಾಜವ ಪಡೆವ ಅಂದವ ಮಾಡೆಂದು ಬೇಡುವೆ ದೇವ. ಅಂದವ ಮಾಡೆಂದು ಬೇಡುವೆ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡೆ ಮಗೆ ಓ ದೇವ, ಕದನವು ಬೇಡೆ ಮಗೆ. ಪರಮಾತ್ಮ, ಇಷ್ಟೊಂದು ಅನರ್ಥವು ನಡೆಯಕೂಡದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಹಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಪರದ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲೇ ಕೃಷ್ಣ. ಆದ್ದರಿಂದ ನೀನು ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸುವ ಮುಕುಂದ. ಸತ್ಪುರುಷರ ಹೃದಯ ಮಂದಿರ, ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧಿ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವೇನು ಧರ್ಮಸಮ್ಮತವಾದರು ಇದಕ್ಕೆ ನಿನ್ನ ಸಹೋದರರ ಅಭಿಮತ? ನಮ್ಮಗಳ ಅಭಿಮತಕ್ಕೆ ಹಬ್ಬರಾಗಿ ಅಗ್ರಜನೆಂಬ ದೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಬೆಳೆಯುತ್ತಿದೆ. ಅದನ್ನು ಭೇದಿಸಿ ನುಗ್ಗೋಣವೆಂದರೆ ಮಾತ್ರ ಎಂಬ ಪಾಶ ನಮ್ಮನ್ನು ಬಂಧಿಸಿದೆ. ಸುಡಬೇಕು ಹೇಳಿ ಜನ್ಮವನ್ನು. ಓ ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಂತೆ ಸರಿ. ಅರ್ಜುನ, ವಾಸುದೇವ, ಇದಕ್ಕೆ ನಿನ್ನ ಅಭಿಮತ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುವೆ? ಆದಿಯಿಂದಲೂ ಅಪಮಾನ, ಅಪಜಯ, ಅಪಕೀರ್ತಿಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಅಗ್ರಜನೆಂಬ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ನಮ್ಮ ಹೇಳಿ ಜನ್ಮಕ್ಕೆ ಧಿಕ್ಕಾರ. ಓ ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಂತೆ ಸರಿ. ಪರಾಕ್ರಮಿಗಳಾದ ಭೀಮಾರ್ಜುನರೇ ಸಂಧಿಗೆ ಸಮ್ಮತಿಸಿದ ಮೇಲೆ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣನ ಮಾತಿಗೆ ಅನುಮೋದಿಸದಿರುವರೆ. ತಂಗಿ ದೃಪದ ನರೇಂದ್ರ ನಂದಿನಿ ಅಣ್ಣ, ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಅಭಿಪ್ರಾಯವು ನಿನಗೂ ಧರ್ಮಸಮ್ಮತ ತಾನೇ? ಜನಾರ್ದನ ವೇಣು ವೀಣಾ ಪ್ರವೀಣ ಸಿರಗುಂಡಿ ಬೇಡುವೆನು ತೋರದಿರೇ ತೋರದಿರೇ ತೋರದಿರೇ
ಪತ್ನಿಯನ್ನು ಬಡವಾಯಿಟ್ಟ ಮಹಾಪ್ರಭು. ಇವರಿಗಾದರೂ ಧರ್ಮಗ್ರಹವೇ ಬಡಿದಿರುವುದು. ಇನ್ನು ಬಂಡಿ ಬಂಡಿ ಅನ್ನವನ್ನು ತಿನ್ನುತ್ತಿದ್ದ ಆ ಬಕಾಸುರಗೊಂದ ದುರ್ದಂಡಿ ನಿಮಗೇಕೆ ಗದಾದಂಡ? ಇದನ್ನು ಬಿಸಾಡಿ ಕೈಗಳಿಗೆ ಸೌಟನ್ನು ಹಿಡಿದುಕೊಳ್ಳಿ. ಓಹೋ, ಮರೆತಿದ್ದೆ. ಪಾರ್ಥ, ಕಿರೀಟಿ, ಧನಂಜಯ, ಶ್ವೇತವಾಹನ, ದಸನಾಮಾವಳಿ, ನಿಮಗೇಗೆ ಗಾಂಡೀವ? ಇದನ್ನು ಬಿಸಾಡಿ ಕೈಗಳಿಗೆ ಬಳೆಗಳನ್ನು ತೊಟ್ಟಿಕೊಳ್ಳಿ. ಅಣ್ಣ, ಇವರ್ಯಾರು ನನ್ನ ಪತಿಗಳಲ್ಲ, ನನ್ನ ಪಾಲಿನ ಮೃತ್ಯು ಸ್ವರೂಪರು. ಇವರ ಹಂಗೆ ನನಗೆ ಬೇಡ. ನಾನೊಬ್ಬಳೆ ಆ ಕುರು ಸೈನ್ಯವನ್ನು ಪ್ರವೇಶಿಸಿ ಆ ಕುರು ವಂಶವನ್ನೇ ನಾಶ ಮಾಡಿ ಈ ನನ್ನ ಬಿಚ್ಚಿದ ಮಡಿನೋ ಕಟ್ಟಿಸಿಕೊಳ್ಳಿ. ಇಲ್ಲವಾದ್ರೆ ಅಗ್ನಿಪುತ್ರಿಯಾದ ನಾನು ಅಗ್ನಿಯಲ್ಲೇ ಬಿದ್ದು ದೇಹತ್ಯಾಗವನ್ನು ಮಾಡಿಕೊಳ್ಳುವೆನು. ಹೀಗೆ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯ ಒಂದು, ಈ ದ್ರೌಪದಿ ಅಭಿಪ್ರಾಯ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈಕೆ ಅಭಿಪ್ರಾಯ ಈಗ ಆಯಿತಲ್ಲ ಎಂದು ಹೇಳಿದಷ್ಟೇ. ಇವಳು ಕೇಳಿದ್ದನ್ನು ನೀನು ಹೇಳಿದೆಯಲ್ಲ, ಸಾಕು ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ನನಗೆ ಒಂದು ತಿಳಿಯದೆಯಾ. ಒಟ್ಟಿನಲ್ಲಿ ಸತಿ ಅರ್ಥನಾದವನ್ನು ಆಲಿಸುವುದು ಪತಿಗಳಾದ ನಿಮ್ಮೆಲ್ಲರ ಕರ್ತವ್ಯವಲ್ಲವೇ? ಏಕೆ ಇನ್ನುಳಿದ 4 ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲದೆ ಅಂದು ಪುರಸಭೆಯಲ್ಲಿ ಪಂಡದು ಶಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರ್ಮುಡಿಯ ಕಟ್ಟುವೆ ನೆನುದಂ ಗದಗದಾನಣ್ಣದಿ ದುರ್ಯೋಧನನ ತೊಡೆಯಂ ಪುಡಿಗುಟ್ಟುವೆ ನೆನುದ ನುಡಿದೆಯೋ ನೀನಂದು ಡಂಬದ ನುಡಿಗಳ ಕೃಷ್ಣ ನುಡಿದು ಮರೆತೆಯೋ ಮರೆತು ನಿದ್ರೆಯೋಳಿಯೋ ಹಿಡಿಂಬ ಮನೋಹರ ನಿನ್ನೆ ಕೋಹಕ ಕಂಠದ ಕರುಳಿರುವ ಬಿರುನುಡಿ ಕಣ್ಣೀರ ಕರೆಯದಿರುವಲ್ಲವೇ ಬಗೆದ ದೋಷಾಸನದ ಒಡಲು ಕೊಡಿಗೊಟ್ಟು ಪಾತಕ್ಕೆ ದುರ್ಯೋಧನ ತೊಡೆಯ ದೃಪದ ಸುಧೆ ಕಟ್ಟಿಸಿವೆ ಈ ನಿನ್ನ ಬಿರುನುಡಿಯ ಬಲದಿರುವೆತೆಯ ಗುಡಿಗೆ ನಡಿಗೆ ಬೆರೆಯ ಹೊಕ್ಕೆ ರಭಸದಲ್ಲಿ ಸಪ್ತ ಸಾಗರ ಕರೆಯಲಿ ಗುಡಿಗೆ ಬೆದರ ಭೂಮಿ ನಡಿಗೆ ನಡಿಗೆ ಬೆರೆಯ ಹೊಕ್ಕೆ ರಭಸದಲ್ಲಿ ಸಪ್ತ ಸಾಗರ ಕರೆಯಲಿ ಕೊರುವರ ಸಿರವ ಕಡಿಯದ ಬಿಡಲ ಕೊರುವರ ಸಿರವ ಕಡಿಯದ ಬಿಡಲ ಕರತಿ ಕಂಕದಲ್ಲಿ ಬೆಳಗ್ಗೆ ಪವಿಜಯ ಕರತಿ ಕಂಕದಲ್ಲಿ ಬೆಳಗ್ಗೆ ಪವಿಜಯ ಕೊರುಕುಲವ ಕಡಿದಿಡಲೇ ಕರುಳ ಕೌರವನ್ನ ಪರಿವಿದದೆ ಕೊರಳ ಕೌರವನ್ನ ಪರಿವಿದದೆ ಓಡ ಕೊಡೆಗೆ ಬೆದರ ಭೂಮಿ ನಡೆಗೆ ಬೆರೆಯ ಒಪ್ಪಿ ರಭಸದಲ್ಲಿ ಸಪ್ತ ಸಾಗರ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಅದರ ವಿಷವು ಅಮೃತವಾದೀತೆ. ಮರೆತಿರೇಕೆ? ಹಿಂದೆ ನಾನಾ ವಿಧವಾದ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿದಂತಹ ಆ ಪಾಷಾಂಡರೊಳಗೆ ಸಂಧಿಯೇ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ
ಪಾಶುಪತಾಸ್ತ್ರ ವಾಸುದೇವ ಪಾಲಾಕ್ಷಣಂ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರ ವಿಧ ವಿಧಾಸ್ತ್ರ ಪ್ರಯೋಗದಿ ಧರಿಸಿದೆನಂ ವಿಜಯನೆಬ್ಬ ಬೆಸರು ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ವಾಸುದೇವ ಅರ್ಜುನ ಹರಿಗಳ ತಗೈಯಲ್ ಅಮಿತೋತ್ಸಾಹದಿಂದಿಹ ಅನುಜರ ಈ ಪರಿನೋಯಿಪುದು ತರವೆ ಧರ್ಮ ಜಗೆ ಕೃಷ್ಣ ವಾಸುದೇವ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾಕಾರವಾಗಿ ಉಳಿಯಬೇಕಾದರೆ ಸಂಧಿಯನ್ನು ನಿರಾಕರಿಸಲೇಬೇಕು, ಯುದ್ಧವು ನಡೆದೇ ತೀರಬೇಕು. ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ, ನಿನ್ನ ಸಹೋದರರು ಭಾತೃವೆಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರು. ಅವರು ಅಂತರಂಗದಲ್ಲಿ ಸೇಡಿನ ಜಾದೆ ದಗದಗನೆ ಹತ್ತಿ ಉರಲು ಆರಂಭಿಸಿರುವುದು. ಇಂತಹ ಸಂದರ್ಭದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಭಕ್ತರ ಪೊರೆವಾ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ. ಪರಮಾತ್ಮ, ಭಕ್ತರ ಪೊರೆವ ಭಗವಂತನೇ, ಮುಕ್ತಿಯ ಕೊಡುವ ಮುರಹರಿಯೇ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ. ಪರಮಾತ್ಮ, ಕಂಜದಳಾದ ಸಮನ ಮೋಹನ ಕಾರುಣ್ಯ ಕಂಜದಳಾದ ಸಮನ ಮೋಹನ ಕಾರುಣ್ಯ ಗುಣಶೀಲ ನವಮೋಹನ, ಕಂಜದಳಾದಾಕ್ಷ ಮನಮೋಹನ ಕಾರುಣ್ಯ ಗುಣಶೀಲ ನವಮೋಹನ, ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ, ಕರುಣಾನಿಧಿ ಮಾಧವ ಮಾಧವ ಮಾಧವ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಂತಾಗಿದೆ. ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀವು. ಇನ್ನು ಮುಂದೆ ನಿಮ್ಮ ಚಿತ್ತವಿದ್ದಂತೆ ಮಾಡಬಹುದು ಮುಕುಂದ. ಆಗಲಿ ಧರ್ಮನಂದನ.
ತಂಗಿ ದೃಪದ ನರೇಂದ್ರಿನಿ, ತಂಗಿ ದೃಪದ ನರೇಂದ್ರ ನಂದಿನಿ, ಕಣ್ಣೀರ ಕಾಲೆಯು ಬತ್ತಿ ಹೋಗಲಿ. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ ಸಂಧಾನಕ್ಕಾಗಿ ನಾಳಿನ ಕುರುಸಭೆ, ಈ ಸಂಧಿಗಾಗಿಯೇ ನಾಳಿನ ಕುರುಸಭೆ. ತಂಗಿ ಇದೆಂತಹ ಮಾತು? ಕುರುಸಭೆಯಲ್ಲಿ ನಿನ್ನ ಮಾನ ಸಂರಕ್ಷಣೆಯನ್ನು ಮಾಡಲೇವೇ ತಂಗಿ. ಅದೇ ರೀತಿಯಾಗಿ ಈಗಲೂ ಸಹ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು, ಚಿಂತಿಸಬೇಡ ತಂಗಿ. ತಂಗಿ ಅಣ್ಣ, ಸಂತಪಿಸುವುದೇಕೆ ಸೋದರಿ ಚಿಂತೆ ಎಂದಹುದೋ ಸಂತೈಸಲು ನಾನಿರೆ ಸಂತಪಿಸುವುದೇಕೆ ಸೋದರಿ. ರಜ ಸಭೆಯಲ್ಲಿ ದುರುಳ ದುಶಾಸನ ರಜ ಸಭೆಯಲ್ಲಿ ದುರುಳ ದುಶಾಸನ ಸೀರೆಯ ಸೆಳೆಯೇ ಮೊರೆಯಿಡುತ್ತಾದ ಸೀರೆಯ ಸೆಳೆಯೇ ಮೊರೆಯಿಡುತ್ತಾದ ಹೊರೆಯು ಕೃಷ್ಣ 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 ಎಂದು ಹೊರೆಯು ಕೃಷ್ಣ 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 ಎಂದು ಹೊರೆದನೆ ನಾನಿನ್ನ ಸಲಹಲಿಂದಲೇ ಸಂಯೋಗಿ ಹೊರೆದನೆ ನಾನಿನ್ನ ಸಲಹಲಿಂದಲೇ ಸಂಯೋಗಿ ಸಂತಪಿಸುವುದೇಕೆ ಸೋದರಿ ಚಿಂತೆ ಎಂದಹುದೋ ಸಂತೈಸಲು ನಾನಿರೆ ಸಂತಪಿಸುವುದೇಕೆ 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 ಸೋದರಿ. ತಂಗಿ ಅಣ್ಣ, ಇನ್ನ ಮಾತಿನಂತೆ ಈ ದಿನವೇ ಹಸ್ತಿನಾವತಿಗೆ ಹೋಗಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬರುವೆನು. ನಾ ಇನ್ನು ಬರದೆ ತಂಗಿ. ಹಾಗೆ ಆಗಲಿ ಅಣ್ಣ. ಸೌಬಲರಾಜ ಶಕುನಿ, ನೀನು ಮಾಡಿದ ಶಪಥವೇನಾಯಿತು? ಏನಾಯಿತು ನಿನ್ನ ಶಪಥ? ಹೇಳು ಶಕುನಿ, ಹೇಳು, ಎದ್ದೇಳು. ಈ ಸೌಬಲರಾಜ ಶಕುನಿಯ ಆಶ್ವಾಸನೆಗಳನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮರಳುಗಳೇ, ಏನಿ ಕುಕ್ಷಿ ಬಗೆವ ಕುಹಕ ಕಂಠದ ಕರ್ಕಶಕ್ಕೇಕೆ, ಏನಿ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದಿಸುತ್ತಿರುವ ಪ್ರಚಂಡ ಮಾರುತದ ತಾಂಡವ, ಅಖಂಡ ಭರತ ಖಂಡಕ್ಕೆ ಕಪಟ ದೂತ ಪ್ರವೀಣ, ಮಾತ್ಸರ್ಯದ ಮಾಹತಿನ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮಗಳೆಲ್ಲರ ಸರಸ ಸಲ್ಲಾಪ. ಓಹೋ, ನನ್ನ ವಂಶಕ್ಷಯಕ್ಕೆ ಕಾರಣಕರ್ತನಾದ ದುರ್ಮತ್ತ ದುರ್ಜಾತ ದುರುಳ ದುರ್ಯೋಧನೆ ಕೇಳು. ಹಂದು ನಿರಪರಾಧಿಗಳು ಆದ ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು ಮತ್ತು ನನ್ನನ್ನು ನಿನ್ನ ಕತ್ತಲೆಯ ಕಾರಾಗೃಹದ ಬಂಧನದಲ್ಲಿಟ್ಟು ದಿನಕ್ಕೊಂದು ಇಡೀ ಅನ್ನ, ಒಂದು ಒಳಲ ನೀರನ್ನು ಕೊಡು. ಅಂದು ನೀನು ನಮಗಳಿಗೆ ನೀಡುತ್ತಿದ್ದ
ಹಿಂಸೆಯನ್ನು ನೆನೆಸಿಕೊಂಡರೆ ಅಬ್ಬಾ ಈ ನನ್ನ ಗುಂಡಿಗೆಯು ಗಡ 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 ಗಡದ ನಡುಗು ನನ್ನ ಮನಸ್ಸಿನ ದ್ವೇಷದ ಜ್ವಾಲೆ ದಗ ದಗನೆ ಹೊತ್ತಿ ಉರಿಯಲಾರಂಭಿಸುವುದು. ದಗ ದಗನೆ ಎದ್ದಿದ ದ್ವೇಷ ಜ್ವಾಲೆ ಬಯಸುತ್ತಿರುವುದು ರೋಷಕರಾಳೆ. ದಗ ದಗನೆ ಎದ್ದಿದ ದ್ವೇಷ ಜ್ವಾಲೆ ಬಯಸುತ್ತಿರುವುದು ರೋಷಕರಾಳೆ. ಅರಳಿದ ದಾಹವು ಎಲ್ಲೆಲ್ಲೋ ಒಳೆಯುವುದೆಂದು ಗುರುವಂಶ. ಅರಳಿದ ದಾಹವು ಎಲ್ಲೆಲ್ಲೋ ಒಳೆಯುವುದೆಂದು ಗುರುವಂಶ. ದಗ 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 ಅಣ್ಣ ತಮ್ಮಂದಿರು ನೋರ್ವರಳೊಬ್ಬನೆ ಉಳಿದಿಹನೀಗ ತೀರಿಸಲನು ಜರಸಾಲವ ಬೇಗ. ನೋರ್ವರಳೊಬ್ಬನೆ ಉಳಿದಿಹನೀಗ ತೀರಿಸಲನು ಜರಸಾಲವ ಬೇಗ. ಎಮ್ಮರವಾಗುವುದು ಎಣ್ಣೆಯ ಸೇಡು ವಶಾಣವೆನ್ನುವುದು ಕೌರವ ಬೀಡು. ಎಮ್ಮರವಾಗುವುದು ಎಣ್ಣೆಯ ಸೇಡು ವಶಾಣವೆನ್ನುವುದು ಕೌರವ ಬೀಡು. ದಗ 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 ಎಮ್ಮರವಾಗುವುದು ಎಣ್ಣೆಯ ಸೇಡು ವಶಾಣವೆನ್ನುವುದು ಕೌರವ ಬೀಡು. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿ ನಮ್ಮನು ಕುರುಪತಿ ತಂದನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೂರ್ವರು ನಾವು 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 ಅಣ್ಣ ತಮ್ಮಂದಿರು ನೂರ್ವರು ನಾವು ನಮಗೊದಗಿದ ಸೆರೆಮನೆಯಳು ಸಾವು. ನಮಗೊದಗಿದ ಸೆರೆಮನೆಯಳು ಸಾವು. ದಗ 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 ದುರ್ಯೋಧನ ನನ್ನ ಸಹೋದರರು ನಿನ್ನ ಮೇಲಿನ ಛಲ ತೀರಿಸಿಕೊಳ್ಳಲೆಂದೆ ಆ ಇಡೀ ಕೂಳನ್ನು ನನಗೆ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿ ಸತ್ತರು. ದುರ್ಯೋಧನ ಒಬ್ಬೊಬ್ಬರಾಗಿ ಅವರ ಮೃತ ದೇಹಗಳ ಚಿರಶೂನ್ಯ ದೃಷ್ಟಿ ಈಗಲೂ ಸಿಡಿಲಿನಂತೆ ಕುರು ರಕ್ತದ ಅಜಸ್ರಧಾರದಿಂದ ಪುನಃ ಅವರನ್ನು ಉಜ್ಜೀವನಗೊಳಿಸುವನು. ಪುನಃ ಅವರನ್ನು ಉಜ್ಜೀವನಗೊಳಿಸುವನು. ಹೊಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಹೊಳಬೇಡಿರಿ. ಹೊಳಬೇಡಿರಿ ನನ್ನ ಸಹೋದರರೇ. ದುಷ್ಟ ದುರ್ವಿಧಿಯ ಹಟ್ಟಹಾಸದಿಂದ ದುರ್ಮತ್ತನಾಗಿ ಬೆಳೆಯುತ್ತಿರುವ ದುರುಳ ದುರ್ಯೋಧನೆ ಕೇಳು. ನಾನು ನಿನ್ನಂತೆಯೇ ನನ್ನ 99 ಮಂದಿ ಸಹೋದರರೇ ಒಡಗೂಡಿ ಏಕ ಛತ್ರಾಧಿಪತ್ಯವನ್ನೇ ಸ್ಥಾಪಿಸಿ ಸಮಸ್ತ ಸಾಮಂತರೆಲ್ಲರನ್ನು ಓಲೈಸಿ ಸಮಸ್ತ ಸಾಮಂತರೆಲ್ಲರನ್ನೂ ಓಲೈಸಿಕೊಂಡು ಮೆರೆಯಬಹುದಾಗಿತ್ತು. ಆದರೆ ಅಂದಿನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದ
ಆದರೂ ಚಿಂತೆ ಇಲ್ಲ. ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶತ್ರುವಿನಿಂದ ನಿನಗಾಗುವ ಹಿಂಸೆ ಅತಿ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದ, ಗುರು ಹಿರಿಯರ ರಕ್ತದಿಂದ ಕಳಂಕ, ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರನ್ನು ಬಿಡುವರಿಲ್ಲದೆ ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆ. ನಿನಗೆ ನರಕದ ಮಾರ್ಗವನ್ನೇ ತೋರಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ದುರ್ಯೋಧನ, ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನಿನ್ನ ಬಲೆ ಬಲೆ ಮಾವ, ನಾನು ಮಾಡಿದ್ದು ಯುಕ್ತಾಶಕನೇ. ಚಿಂತೆ ಏಕೆ ಪುರಾಜ? ಜಯದ್ರಥ ಕೃತವರ್ಮಾದಿಗಳು ಈ ದಿನ ನಿನ್ನ ಸಹಾಯಕ್ಕೆ ಹೊರಟರೆಂದು ಆ ದೂತನು ಸಮಾಚಾರವನ್ನು ತಂದನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯವೇನು ತನ್ನೆರಡು ತೋಳುಗಳಿಂದ ಆ ಪಾಂಡವರ ಸಮಸ್ತ ಸೈನ್ಯವನ್ನು. ಆದರೆ ಈ ಜ್ಞಾತಿ ಹಿಂಸೆ, ಸಂಯುತ ಕಲಹ ಉಚಿತವೇ ಮಾವ. ಈ ದಿನ ನಾನು ದ್ವಾರಕೆಗೆ ಹೋದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ಅಭಿಮಾನದಿಂದ ನಾನವನ ಮಾತನ್ನೆಲ್ಲ ನಿರಾಕರಿಸಿದನು ಮಾವ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು ದುರ್ಯೋಧನ. ದಾನವನ್ನು ನಡೆಸುವಂತೆ ಅಣ್ಣ. ಏನು? ಕೃಷ್ಣನ ಹಸ್ತಿನಾವತಿಯಲ್ಲಿ ಹೋಗುತ್ತಮ್ಮ, ಅತಿ ಸತ್ಕಾರಕ್ಕೆ ಸಿದ್ಧನಾಗು. ಅಣ್ಣ, ಆದರ್ಪಿತ ಗೋಪಾಲಕನು ಅವನ ತರಸ್ಕರವನ್ನು ನಿರಾಕರಿಸಿರುವುದಿಲ್ಲ ಅಣ್ಣ. ಆಗಲಿ ಅಣ್ಣ, ಆಗಲಿ ರಾಜಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರದ ಮುರುಕ ಜೋಬಳಿಯನ್ನು ಆಶ್ರಯಿಸಿರುವಂತೆ ಅಣ್ಣ. ಎಷ್ಟನ್ನು ಅವ ಹೇಳಿದೆ ಅಣ್ಣ. ಅವ ಹೇಳುವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತಹ ಭಕ್ತರು ಮತ್ತಾರಿರುವರು. ಇಂದು ಭಕ್ತರ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡವಾಗುತ್ತಮ್ಮ. ಅಣ್ಣ, ಕುಲಚ್ಚಲ ಎಂಬ ಗದ ಹಿಡಿದ ಪಂಥ ಆ ಬಂಡ ಭೀಮನ ಬಿಸಿ ರಕ್ತ ಪಾಲು ಮಾಡುವುದು ಕೊನೆಗೊಳ್ಳದು ಅಣ್ಣ. ಈಗಿರುವಾಗ ನಿಷ್ಕರವನ್ನು ತಲೆಗೊಳ್ಳುವುದು ಅಣ್ಣ. ದುರಾತ್ಮರಾದ ಜೋಡಿಗಳು ದುರಾತ್ಮರಾದ ಜೋಡಿಗಳ ಹಲವ ಮುರಿದ ಕ್ಷಣ, ಹಲವ ಮುರಿದ ಕ್ಷಣ, ಹಲವ ಮುರಿದ ಕ್ಷಣ. ಒಂದರನ್ನು ಭೇದಿಸಿ ಗಂಡರನ್ನು ಭೇದಿಸಿ, ಒಂದರನ್ನು ಭೇದಿಸಿ ಜಲವ ಜಯಿಸಿ ಅರಗನು ಹೊದದಿ ಮೆರವ ಅದವರನ್ನು, ಹೊದದಿ ಮೆರವ ಅದವರನ್ನು ಮೆರವ ಕಳೆದ ಬರವದ ಮೆರವ ಬರವದ. ಭವಸಾಗರವ
ಅಲೆಗಳು ಏರುತ್ತಾ ಬೀಳುತ್ತಲಿರುವೆ. ಅಲೆಗಳು ಏರುತ್ತಾ ಬೀಳುತ್ತಲಿರುವೆ. ತಾಮಸ ಏತಕ್ಕೆ ಈ ಪರಿದೇವ. ತಾಮಸ ಏತಕ್ಕೆ ಈ ಪರಿದೇವ. ತಾಮಸ ಏತಕ್ಕೆ ಈ ಪರಿದೇವ. ತಾಮಸ ಏತಕ್ಕೆ ಭವಸಾಗರವ ದಾಟಿಸು ತಂದೆ. ಬಹುಪಾಲಿ ಬಂಧನಸಿ ಸಿಲುಕಿನ ನಂದೆ. ಕೃಷ್ಣ ಮಾಧವ ಪರಮಾತ್ಮ, ನಾನು ಮಾಡಿದ ಕರ್ಮ ಫಲವು ವಿಶೇಷವಾಗಿರುವುದು. ಎಂದಿಗೆ ಪರಮ ಪುರುಷನು ತನ್ನ ಅಭಯ ಹಸ್ತವನ್ನು ಈ ನನ್ನ ಮಸ್ತಕ ಮೇಲಿಟ್ಟಿರುವನು. ಯಾವ ಮಹಿಮಾ ಪುರುಷನು ನೋಡಲು ಯೋಗಿಗಳು ಹಗಲಿರಲು ತಪಸ್ಸನ್ನು ಆಚರಿಸಿ ಬರುತ್ತಿರುವರು. ಅಂತ ಕರುಣಾನಿಧಿಯು ಸರ್ವಾತ್ಮನು ಸರ್ವವ್ಯಾಪಿಯಾದ ಪರಪರ ವಸ್ತು ಆದ ಶ್ರೀಕೃಷ್ಣ ಪರಮಾತ್ಮ ದುರ್ಯೋಧನ ಬಂದಿರುವಾಗ ಈ ದೀನನಾದ ನನ್ನನ್ನು ಜ್ಞಾಪಿಸಿಕೊಡುವನೇ ಪರಮಾತ್ಮ. ಪರಮಾತ್ಮ, ನಿನ್ನ ಮಂಗಳ ಸ್ವರೂಪನು ಸಿದ್ಧಿಯ ಪಡಿತನಕ ಈ ಕ್ಷೀರೇಂದ್ರ ನನ್ನ ಪ್ರಾಣದ ಸಿವಿನು ದೇವ. ಇಗೋ ನಿನಗೆ ಅರ್ಪಿತವಾಗಲಿ ಪರಮಾತ್ಮ. ಮರೆ ಕೇಳಿ ನೀ ಬಾರಯ್ಯ ಮುರಾಹರಿ ಬಹುತರ ಮರೆಯಾಲಿಸಿ ಶೌರಿ. ಮರೆ ಕೇಳಿ ನೀ ಬಾರಯ್ಯ ಮುರಾಹರಿ ಬಹುತರ ಮರೆಯಾಲಿಸಿ. ಪರಮಾತ್ಮ ವಾಸುದೇವ, ರುಕ್ಮಿಣಿ ಲೋಲ ಬಾಲ ಜಮಾಲ. ಪರಮಾತ್ಮ, ರುಕ್ಮಿಣಿ ಲೋಲ ಬಾಲ ಜಮಾಲ ವನ ಗುಣಶೀಲ ವಸುದೇವ ಪಾಲ. ವನ ಗುಣಶೀಲ ವಸುದೇವ ಪಾಲ ಬನ್ನಿಸಲಗುವುದೇ ನಿನ್ನಯ ಲೀಲಾ. ಕೃಷ್ಣ ಮಾಧವ
ಬಂಧಿಸಲಾಗುವುದೇ ನಿನ್ನಯ ಲೀಲಾ ಬಂಧಿಸಲಾಗುವುದೇ ನಿನ್ನಯ ಲೀಲಾ ನೀಲಜಾಲೋಚನ ದರುಶನ ತಾರ ನೀಲಜಾಲೋಚನ ದರುಶನ ತಾರ ಮರೆ ಕೇಳಿ ನೀ ಬಾರೆಯ ಮುರಾಹರಿ ಪ್ರಭುತರ ಮರೆಯಾಲಿಸಿ ಶೌರಿ ಮರೆ ಕೇಳಿ ನೀ ಬಾರೆಯ ಎನ್ನ ಮರೆ ಕೇಳಿ ನೀ ಬಾರೆಯ ಎನ್ನ ಮರೆ ಕೇಳಿ ನೀ ಬಾರೆಯ ನನ್ನ ಮರೆ ಕೇಳಿ ನೀ ಬಾರೆಯ ಭಕ್ತ ಶಿರೋಮಣಿ ವಿದುರ ಕುಶಲವೇ? ಭಕ್ತ ಶಿರೋಮಣಿ ವಿದುರ ಕುಶಲವೇ? ಬಂದೆಯಾ ಪರಮಾತ್ಮ? ಹಾ ಬಂದೆಯ ಪರಮಾತ್ಮ, ಈ ದೀನನ ಮೇಲೆ ದಯ ತೋರಿ ಎಷ್ಟು ದೂರ ಬಂದೇ ದೇವ. ನಿನ್ನ ಪಾದ ಧೂಳಿಯಿಂದ ಈ ನನ್ನ ಕುಟೀರವು ಫೈತವಾಯಿತು ಜನ್ಮ, ನನ್ನ ಜನ್ಮ ಸಾರ್ಥಕವಾಯಿತು ಪರಮಾತ್ಮ. ವಿದುರ, ನಿನ್ನ ಕೊಂಡಾಟವೂ ಹಾಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವುದು. ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ಸಕಲ ಲೋಕಗಳನ್ನು ತಮ್ಮ ಉಡುತನಲ್ಲಿ ಆಡಿಸಿಕೊಂಡು ಸಕಲ ಚರಾಚರ ಪ್ರಪಂಚನೇ ಪಾಲಿಸಿರುವ ಸಮಗೆ ಅನುಸೂಪನಾದ ಏನು ತಾನೇ ಕೊಡಬಲ್ಲೆ ದೇವ. ವಿದುರ, ನಾನೇನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ಹೋಗುತ್ತಿರುವಾಗ ಭಕ್ತಿ ಎಂಬ ಕ್ಷೀರವು ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆತಂದಿರುವುದು. ನೀನೇನು ಸಾಮಾನ್ಯನೇ ವಿದುರ. ವಿದುರ, ಪರಮಾತ್ಮ ಪದವಿಯೋಳ್ ಭಕ್ತ ಶಿರೋಮಣಿ ನೀನೇ. ವಿದುರ, ಪದವಿಯೋಳ್ ಭಕ್ತ ಶಿರೋಮಣಿ ನೀನೇ. ಬಲ್ಲೆ ನಿನ್ನಯ್ಯ ಮನವ ಬಿಡು ಬಿಡು ಬಲ್ಲೆ ನಿನ್ನಯ್ಯ ಮನವ. ಭಕ್ತಿಯ
ಪರಮಾತ್ಮ ಸತತವು ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತೊರೆದು ಈ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನೇನು ಅರಿಯಲಿ ವಿದುರ. ಪರಮಾತ್ಮ ನನಗೆ ಬಹಳ ಹಸಿವಾಗುತ್ತಿರುವುದು, ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ ನನ್ನ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಗೋಮಾತೆಯ ಕ್ಷೀರಲ್ಲದೆ ಮತ್ತೇನಿರುವುದು ದೇವ? ವಿದುರ, ಕ್ಷೀರವೇ ನನಗೆ ಅತಿ ಪ್ರಿಯವಾದ ಆಹಾರವಲ್ಲವೇ ವಿದುರ? ನಾನು ಬಾಲ್ಯದಲ್ಲಿದ್ದಾಗ ಕ್ಷೀರಕ್ಕಾಗಿ ಮನೆ ಮನೆಗೂ ಹೋಗುತ್ತಿರಲಿವೆ. ಭಕ್ತನಾದ ಕುಚೇಲನು ಬಹುಭಕ್ತಿಯಿಂದ ತಂದಿದ್ದ ಅವಲಕ್ಯ ಸಾರವು ಈಗಲೂ ಸಹ ಸವಿದಂತಿದೆ ವಿದುರ. ಪರಮಾತ್ಮ ನಾನು ತ್ರೇತಾಯುಗದಲ್ಲಿ ರಾಮಾವತಾರದಿದ್ದಾಗ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸಿಟ್ಟಿದ ಹಣ್ಣಿನ ರುಚಿಯು ಈಗಲೂ ಸಹ ಸವಿದಂತಿದೆ ವಿದುರ. ಪರಮಾತ್ಮ ಅವೆಲ್ಲಕ್ಕಿಂತಲೂ ಅತ್ಯುತ್ತಮವಾದ ಆಹಾರ ನಿನ್ನಲ್ಲಿರುವುದು. ಎಲ್ಲಿ? ಅದನ್ನೇ ಕೊಡುವಿದುರ. ಪರಮಾತ್ಮ ಏನೆಂದು ಹೇಳಲಿ? ಹೀಗೆ ತಾನಿಟ್ಟಿದ್ದ ಕ್ಷೀರವನ್ನು ತಮಗೆ ಪ್ರಸಾರೂಪವಾಗಿ ನಾನೇ ಪಾನ ಮಾಡಿದಲ್ಲ ದೇವ. ವಿದುರ, ಪರಮಾತ್ಮ ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವು ಕ್ಷೀರವು ಉಳಿದಿರಬೇಕಲ್ಲವೇ ವಿದುರ? ಎಲ್ಲಿ? ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ ನೋಡೋಣ. ಹಾಗಬಹುದು ಪರಮಾತ್ಮ. ಇಗೋ ಸ್ವೀಕರಿಸು ಪರಮಾತ್ಮ. ವಿದುರ, ಪರಮಾತ್ಮ ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರು ಇಲ್ಲವೆಂದು ಹೇಳುತ್ತೇವೆಯಲ್ಲ, ಎಂತಹ ಸುಳ್ಳುಗಾರನಯ್ಯ ನೀನು. ಪರಮಾತ್ಮ ಇದರಲ್ಲಿ ನಾವು ನಿಮ್ಮ ತುದಿನಾಗಿಯೂ ಸಹ ನೆನೆದಿಲ್ಲ ದೇವ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಿರು. ವಿದುರ, ಪರಮಾತ್ಮ ನೀನು ನನಗೆ ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ಅದೋ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದು. ಆಶ್ಚರ್ಯ. ನೋಡು ವಿದುರ. ಪರಮಾಶ್ಚರ್ಯ. ಪರಮಾತ್ಮ ವಿದುರ, ಸಾಗರಾಚಯನ ಸ್ಥಿರ ಸಾಗರಾಚಯನ. ಪರಮಾತ್ಮ ಸಾಗರಾಚಯನ ಸ್ಥಿರ ಸಾಗರಾಚಯನ ಮುರಳೀಧರ ಕರುಣಾಕರ ಪಾಲಿಸೈ ಹರ. ಪರಮಾತ್ಮ ಮುರಳೀಧರ ಕರುಣಾಕರ ಪಾಲಿಸೈ ಹರ. ಸಾಗರಾಚಯನ ಸ್ಥಿರ ಸಾಗರಾಚಯನ. ವಾಮನ ರೂಪದ ಪರಿಯರ ನಿನ್ನವಾದಿ ರೂಪದ ಪರಿಯವರ. ಪರಮಾತ್ಮ ವಾಮನ ರೂಪದ ಪರಿಯರ ನಿನ್ನವಾದಿ ರೂಪದ ಪರಿಯವರ. ಪಾಮರರಳು ನೀ ಕರುಣೆಯ ತೋರಿ
ತಾಮಸ ನೀಗಿದ ತಾಮೋದರ ಸಾಗರ ಜಯನ ನಿರಸಾಗರ ಜಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಹರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರ ಜಯನ ಚಿರಸಾಗರ ಜಯನ ಪರಮಾತ್ಮ ಕ್ಷೀರಸಾಗರ ಸೇನನಾದ ನನ್ನನ್ನು ಕುತಾತನಾಗಿ ಮಾಡಿದೆ ದೇವ. ನಿನ್ನನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ದೇವ. ವಿದುರ, ಪರಮಾತ್ಮ ನ್ಯಾಯವಾಗಿ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಲು ನಾನಿಂದು ಪಾಂಡವರ ರಾಯಭಾರಿಯಾಗಿ ದುರ್ಯೋಧನ ಸ್ಥಾನಕ್ಕೆ ಹೋಗುತ್ತಿರುವೆನು. ಧನ್ಯೋಸ್ಮಿ ದೇವ, ಧನ್ಯೋಸ್ಮಿ. ಭಕ್ತರಾದ ಪಾಂಡವನು ದೂತವನ್ನು ವಹಿಸಿ ಭಕ್ತ ರಕ್ಷೆಯನ್ನು ಬಿರುದನ್ನು ಪಾಲಿಸಿದೆ ದೇವ. ವಿದುರ, ಪರಮಾತ್ಮ ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯೊಡನೆ ಕೆಲವು ರಹಸ್ಯವಾದ ವಿಚಾರವನ್ನು ಮಾತನಾಡಿಕೊಂಡು ಅನಂತರ ದುರ್ಯೋಧನ ಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ವಿಚಿತ್ರವಾದ ಒಂದು ಪ್ರಸಂಗವು ನಡೆಯುವುದು. ನೀನು ಸಹ ನೋಡಿವೆಂತೆ ವಿದುರ. ವಿದುರ, ಪರಮಾತ್ಮ ನಾ ಇನ್ನು ಬರಲೇ ವಿದುರ. ವಿದುರ, ಪರಮಾತ್ಮ ಜಗದ ಜೀವನದ ತನುವೆ ಹಾಡಿಸಿ ಕುಣಿತೆ ಮಾಯೆಯ ಕಲಿತೆ ಹಾಡಿಸಿ ಕುಣಿತೆ ಮಾಯೆಯ ಕಲಿತೆ ಮನ ಬಿಡಿಯುವ ಮೋಹನ ರೂಪ ದೇವ ಜಗದ ಗೋಚರಣೆ ನಿರ್ಮಲಾತ್ಮಕ ನಿನ್ನ ಪರಮಾತ್ಮ ನಿಗಮ ಗೋಚರಣೆ ನಿರ್ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವಗಳು ಬಲ್ಲವರಿಲ್ಲ ಜಗದ ಜೀವಗಳು ಪವನಗೆ ತಿರುಗದ ಪ್ರಾಣಿಯ ಮನುಜನ ಪವನಗೆ ತಿರುಗದ ಪ್ರಾಣಿಯ ಮನುಜನ ಪವನವಯ್ಯ. ಪರಮಾತ್ಮ ವಿದುರ, ನೀ ಪರಿಪಾಲಿಸು ಪವರೋಗವಯ್ಯ ನೀ ಪರಿಪಾಲಿಸು ದೇವಾ ಜಗದ ಜೀವನದ ಹಾಡಿಸಿ ಕುಣಿಸಿ ಮಾಯೆಯ ಕಲಿತೆ ಹಾಡಿಸಿ ಕುಣಿಸಿ ಮಾಯೆಯ ಕಲಿತೆ ಮನ ಹಿಡಿಯುವ ಮೋಹನ ರೂಪ ದೇವಾ ಜಗದ ಜೀವನದ ಜಗದ ಜೀವನದ